ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಿನ್ನೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಬೆಳಗಾವಿಯಲ್ಲಿ 60ಕ್ಕೂ ಅಧಿಕ ಶಾಸಕರುಗಳಿಗೆ ನಾಯಕರುಗಳಿಗೆ ಔತಣ ಕೂಟಕ್ಕೆ ಆಹ್ವಾನ ಕೊಟ್ಟಿದ್ರು. ಅದರಲ್ಲಿ 30-35 ಜನ ಭಾಗವಹಿಸಿದ್ರು. ಈ ಔತಣ ಕೂಟದ ಬಗ್ಗೆ ಪ್ರಶ್ನೆ ಮಾಡಿದ್ರು ಮಾಧ್ಯಮದವರು ಡಿ.ಕೆ. ಶಿವಕುಮಾರ್ ಅವರನ್ನ. ಯಾವುದೇ ಔತಣ ಕೂಟ ಇಲ್ಲ, ಏನೂ ಇಲ್ಲ, ಪ್ರತಿದಿನ ಒಬ್ಬೊಬ್ಬರು ಊಟಕ್ಕೆ ಕರೀತಿದ್ದಾರೆ, ಬೇಡ ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತಾ? ಹೀಗಂತ ಪ್ರಶ್ನೆ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್. ನಿನ್ನೆ ನಡೆದ ಔತಣ ಕೂಟದ ಬಗ್ಗೆ ಸಮರ್ಥನೆ ಇದು ಡಿ.ಕೆ. ಶಿವಕುಮಾರ್ ಅವರಿಂದ. ಬೇಡ ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತಾ ಅಂತ ಡಿ.ಕೆ. ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ. ಪ್ರತಿನಿತ್ಯ ಒಬ್ಬೊಬ್ಬರು ಊಟಕ್ಕೆ ಕರೀತಾ ಇದ್ದಾರೆ. ನಾಳೆ ಆಸಿಫ್ ಶೇಟ್ ಕೂಡ ಊಟಕ್ಕೆ ಕರೆದಿದ್ದಾರೆ. ನಾವು ಯಾರನ್ನೂ ಕೂಡ ಮರೆಯೋದಕ್ಕಾಗಲ್ಲ ಅಂತ ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆ. ಬೆಳಗಾವಿಯಲ್ಲಿ ನಿನ್ನೆ ನಡೆದಂಥ ಔತಣ ಕೂಟದ ಬಗ್ಗೆ ಕೆ.ಎಚ್. ಮುನಿಯಪ್ಪ ಭಾಗವಹಿಸಿದ್ರು, ಬೇರೆ ಬೇರೆ ನಾಯಕರು ಭಾಗವಹಿಸಿದ್ರು, ಬೇರೆ ಬೇರೆ ಶಾಸಕರುಗಳು ಭಾಗವಹಿಸಿದ್ರು. ಇವರೆಲ್ಲರೂ ಇದ್ದಂಥ ಔತಣ ಕೂಟ. ಇದರ ಅರ್ಥ ಡಿ.ಕೆ. ಶಿವಕುಮಾರ್ ತಮ್ಮ ಆಪ್ತ ಶಾಸಕರ ಸಂಖ್ಯಾಬಲವನ್ನು ಹೆಚ್ಚಳ ಮಾಡಿಕೊಳ್ತಾ ಇದ್ದಾರೆ ಎನ್ನುವಂತಹ ವಿಶ್ಲೇಷಣೆಗಳು ನಡೀತಾ ಇತ್ತು ರಾಜಕೀಯವಾಗಿ. ಆದರೆ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ದಾರೆ ಊಟಕ್ಕಷ್ಟು ಹೋಗ್ತಾ ಇದ್ದೀವಿ ಅಂತ. ಯಾವ ಊಟನೂ ಕೂಟನೂ ಇಲ್ಲ. ಅದು ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ, ಕಾಂಗ್ರೆಸ್ ಪಾರ್ಟಿ ಫ್ಯಾಮಿಲಿ 15 ವರ್ಷದಿಂದ ಕೇಳ್ತಾ ಇದ್ರು ಊಟಕ್ಕೆ ಒಂದು ವರ್ಷ ಜನ ಹೋಗಿದ್ದಾರೆ. ಯಾವ ಊಟನೆಲ್ಲ ಇಲ್ಲೇ ಊಟ. ಒಬ್ಬ ಅವರು ನಮ್ಮ ಕಾಂಗ್ರೆಸ್ಸಿಗೆ ಇಟ್ಕೊಂಡವರು ನಾವೆಲ್ಲ ಬರೀಕಾಗಲ್ಲ. ಈಗ ನೋಡಿ, ಈಗ ನಮ್ಮ ಹುಡುಗರನ್ನೆಲ್ಲ ಬರ್ತಾವೆ, ಒಂದು ಕೆಲಸ ಮಾಡ್ತಾವನಿಗೆ ನಮ್ಮನೆ ಊಟ ಈ ಹೋಗ್ತಾ ತಂದು ಕೊಡ್ತೀವಿ, ರಾಗಿ ಮುದ್ದೆ ಉಪ್ಸಾರು ಅಂತ ಹೇಳ್ತಾವೆ. ಬೇಡ ನಂಗಾಗಿತ್ತಾ ಹಂಗೆ ದಿನ ಹೋಗೋರು ಊಟ ತಂದು ಕೊಡ್ತಾ ಇದ್ದಾರೆ ಬಸ್ಸಲ್ಲವರು, ನಮ್ಮ ಕ್ಷೇತ್ರದಲ್ಲಿ. ಹಂಗೆ ಅವ್ರ ಪ್ರೀತಿಯಿಂದ ಕರೀತಾರೆ, ಒಂದೊಂದು ದಿನ ಹೋಗೋದು. ನಾಳಿದ್ದು ನಮ್ಮ ಸೇಟ್ ಕರೆದವ್ರೆ, ಸೇಟ್ ಆಸಿಫ್ ಸೇಟ್ ಕರೆದವ್ರೆ, ಫಿರೋಜ್ ಸೇಟ್ ಕರೆದವ್ರೆ. ಹಂಗೆ